ಮುಖ್ಯಮಂತ್ರಿಗಳು ಔತಣಕೂಟ ಕರೆದಿರೋ ಸುದ್ದಿ ನನಗೆ ಮಾಹಿತಿ ಮಾಧ್ಯಮದ ಮೂಲಕ ತಿಳಿದು ಬಂತು. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ ಬಯಸೋದು, ನೀವು ಅಡ್ರೆಸ್ ಮಾಡಬೇಕಾಗಿತ್ತು ಗುತ್ತಿಗೆದಾರರ ಸಂಘದವರು 80% ಲಂಚದ ಬಗ್ಗೆ ಮಾತಾಡಿದಾರಲ್ಲ, ಅದನ್ನು ನೀವು ಕಳಕಳಿ ವ್ಯಕ್ತಪಡಿಸಬೇಕಾಗಿತ್ತು ಸಂವೇದನೆ ಇದ್ದಿದ್ರೆ. ಇದರಿಂದ ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಸಂಪುಟಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ, ಭ್ರಷ್ಟಾಚಾರ ಡಬಲ್ ಆಗಿದೆ, ಇದು ಅಪಮಾನ ಅಂತ ಅನಿಸ್ಬೇಕಾಗಿತ್ತು. ನೀವು ಹೆಲಿಕಾಪ್ಟರ್ ಹಾರಾಡಿ ಬಂದ್ರಿ, ಅತಿವೃಷ್ಟಿ ಸಮೀಕ್ಷೆ ಮಾಡಿ, ಕೆಳಗಿಳಿದು ರೈತರ ಕಷ್ಟ ಕೇಳಿದ್ರ? ಕೆಳಗಿಳಿದು ರೈತರ ಕಷ್ಟ ಕೇಳಿದ್ರೆ ಅವ್ರ ಹತ್ತಿ ಬೆಳೆ ನಷ್ಟ ಆಗಿರೋದು, ತೊಗರಿ ಬೆಳೆ ನಷ್ಟ ಆಗಿರೋದು, ಸೋಯಾ ಬೆಳೆ ನಷ್ಟ ಆಗಿರೋದು, ಕಬ್ಬಿನ ಗದ್ದೆಗೆ ನೀರು ತುಂಬಿಕೊಂಡಿರೋದು, ತರಕಾರಿಗಳು, ತೋಟಗಾರಿಕೆ ಬೆಳೆಗಳು ನಷ್ಟ ಆಗಿರೋದು ಅರಿವಿಗೆ ಬರ್ತಾ ಇತ್ತು. ನೀವು ಬರೀ ಮೇಲೆ ಹಾರಾಟ ಮಾಡಿ ಬಂದ್ರಿ, ಕೆಳಗೆ ಏನು ಅಂತ ಕೇಳಲಿಲ್ಲ. ಇಷ್ಟು ಮಾತ್ರ ಅಲ್ಲ, ಪ್ರತಿನಿತ್ಯ ಅತ್ಯಾಚಾರ, ಕೊಲೆ ಇದಿಲ್ಲದೆ ಯಾವತ್ತಾದರೂ ಸುದ್ದಿ ಪೂರ್ಣ ಆಗಿದೆಯಾ? ಡ್ರಗ್ಸ್ ಮಾಫಿಯಾ, ಇದ್ರ ಬಗ್ಗೆ ನಿಮಗೆ ಸಂವೇದನೆ ಇರಬೇಕಾಗಿತ್ತು. ಇದ್ರ ಬಗ್ಗೆ ಸಂವೇದನೆ ಇಟ್ಕೊಂಡು ಸಭೆ ಮಾಡಿದ್ರೆ ಅರ್ಥಪೂರ್ಣ ಆಗ್ತಿತ್ತು. ಈಗ ಕೆಲವರನ್ನ ಸಮಾಧಾನ ಮಾಡೋಕ್ಕೆ ಔತಣಕೂಟವನ್ನ ಇಟ್ಟಿದ್ದೀರಿ. ಈ ಔತಣಕೂಟ ಅದು ಜನ ಸಂಕಷ್ಟದಲ್ಲಿದ್ದಾಗ ಸಂವೇದನೆ ಇಲ್ಲದೆ ಇದ್ದವರು ಮಾತ್ರ ಇಟ್ಕೊಳ್ಳೋದು. ಹಾಗಾಗಿ ನೋಡಿ, ರಾಜ್ಯ ರೈತರ ಆತ್ಮಹತ್ಯೆಯಲ್ಲಿ ನಂಬರ್ 2, ರೈತರ ಆತ್ಮಹತ್ಯೆಯಲ್ಲಿ. ಈಗ ರೈತರ ಕಷ್ಟಕ್ಕೆ ನಾವು ಸ್ಪಂದಿಸ್ತಾ ಇದ್ರೆ ನಂಬರ್ 1 ಆಗಬಹುದು. ಅಂದ್ರೆ ಇದು ನೀವು ಔತಣಕೂಟ ಇಟ್ಕೊಳ್ಳುವ ಸಮಯನ? ಸಂವೇದನೆ ಇದ್ದಿದ್ರೆ ಇವೆಲ್ಲ ಇಟ್ಕೊಳ್ತಿದ್ರ? ಸಂವೇದನೆ ಕಳ್ಕೊಂಡಿದ್ದೀರಿ. ಕೇವಲ ಅಧಿಕಾರ ಉಳಿಸ್ಕೊಳ್ಳಕ್ ಮಾತ್ರ ರಾಜಕೀಯ ತಾಲೀಮ್ ನಡೆಸ್ತಾ ಇದ್ದೀರಿ. ನಡೆಸಿ. ನೋಡಿ, ಆ ಪಕ್ಷಕ್ಕೆ 136 ಸೀಟ್ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ನಡೆಸಿ ಅಂತ ಕೊಟ್ಟಿಲ್ಲ, ಲೂಟಿ ಹೊಡೀರಿ ಅಂತ ಕೊಟ್ಟಿಲ್ಲ, ದಬ್ಬಾಳಿಕೆ ಮಾಡಿ ಅಂತ ಕೊಟ್ಟಿಲ್ಲ, ಸರ್ವಾಧಿಕಾರಿಯಾಗಿ ಅಂತ ಕೊಟ್ಟಿಲ್ಲ. ಯಾರನ್ನು ಮುಖ್ಯಮಂತ್ರಿ ಮಾಡ್ತಾರೋ ನಮಗ್ ಸಂಬಂಧ ಇಲ್ಲ. ನಿಮ್ಮ ಪಕ್ಷ ಹೋಗ್ತಿರುವಂತ ದಾರಿ ಅದು ಪ್ರಜಾಪ್ರಭುತ್ವಕ್ಕೆ ಸೂಕ್ತವಾದ ದಾರಿಯಲ್ಲ. ಉತ್ತಮ ಆಡಳಿತದ ಭರವಸೆ ಕೊಟ್ಟು ಭ್ರಷ್ಟಾಚಾರ ನಡೆಸ್ತಾ ಇದ್ದೀರಿ ನೀವು. ನಮ್ಮ ಚಿಂತೆ ಈ ಭ್ರಷ್ಟಾಚಾರದ ಬಗ್ಗೆ ಮಾತ್ರ. ನಮ್ಮ ಚಿಂತೆ ನಿಮ್ಮ ಸರ್ವಾಧಿಕಾರಿ ನಡವಳಿಕೆ ಬಗ್ಗೆ, ನಮ್ಮ ಚಿಂತೆ ರೈತರ ಸಂಕಷ್ಟದ ಬಗ್ಗೆ, ನಮ್ಮ ಚಿಂತೆ ನಿಮ್ಮ ಬೆಲೆ ಏರಿಕೆ ನೀತಿ ವಿರುದ್ಧ. ಈಗ ಕೆಲವರಿಗೆ ಏನಾಗ್ಬಿಟ್ಟಿದೆ, ಈಗ ಆ ಪಕ್ಷದ ನಾಯಕತ್ವ ವಿದೇಶದಿಂದ ಆಮದಾಗಿರೋದು, ಮತದಾರರು ಅವರು ಕೂಡ ವಿದೇಶದಿಂದ ಆಮದಾಗುವ ಮತದಾರರನ್ನೇ ಹೆಚ್ಚು ಪ್ರೋತ್ಸಾಹಿಸ್ತಾ ಇದ್ದಾರೆ. ಹಾಗಾಗಿ ಹಿಂಗೆಲ್ಲ ಮಾತಾಡಿದ್ರೆ ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಜಾಗ ಸಿಕ್ಕತ್ತೇನೋ ಅಂತ ಹರಿಪ್ರಸಾದ್ರು ಹಿಂಗ್ ಮಾತಾಡಿದ್ರೆ, ನಾನು ಸೋನಿಯಾ ಗಾಂಧಿ ಅವರ ಅಟೆನ್ಷನ್ ಡ್ರಾ ಮಾಡಬಹುದು, ಅಟೆನ್ಷನ್ ಡ್ರಾ ಮಾಡಿ ನನಗೂ ಏನಾದ್ರು ಸಂಪುಟದಲ್ಲಿ ಜಾಗ ಸಿಗ್ಬಹುದು ಅಂತ ಅವ್ರು ತಾಲೀಮ್ ನಡೆಸ್ತಾ ಇದ್ದಾರೆ. ಕೆಲವರು ಅಧಿಕಾರ ಉಳಿಸ್ಕೊಳ್ಳಕ್ಕೆ RSS ನ ಟೀಕೆ ಮಾಡುವ ತಾಲೀಮ್ ನಡೆಸ್ತಾ ಇದ್ರೆ, ಕೆಲವರು ಅಧಿಕಾರವನ್ನು ಪಡ್ಕೊಳ್ಳಕ್ಕೆ ತಾಲೀಮ್ ಮಾಡ್ತಾ ಇದ್ದಾರೆ. ಬಿ ಕೆ ಹರಿಪ್ರಸಾದ್ರು ಅಧಿಕಾರವನ್ನು ಪಡ್ಕೊಳ್ಳಕ್ಕೆ ನಡೆಸ್ತಿರುವಂತ ತಾಲೀಮು. ಈಗ ಬಿಜೆಪಿಯವರು ಮಾತಾಡಿದ್ರೆ ಟೀಕೆ ಅಂತಾರೆ. ಈಗ ಹಿರಿಯ ಶಾಸಕರು ದೇಶಪಾಂಡೆ ಅವರು
ಅನುಭವಿ ಶಾಸಕರು, ಬಹುಶಃ 10-11ನೇ ಸರಿ ಗೆದ್ದಿದ್ದಾರೆ. 9-10 ಅತಿ ಹೆಚ್ಚು ಬಾರಿ ಶಾಸಕರಾಗಿರುವ ಹೆಗ್ಗಳಿಕೆ ಅವರಿಗಿದೆ. ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ತಥ್ಯ ಇರಬೇಕು. ಮತ್ತೆ ಸಾಲದಲ್ಲಿ ದಾಖಲೆ, ಈಗ ಅತಿ ಹೆಚ್ಚು ಸಾಲವು ಈ 24-25ನೇ ಸಾಲಿಗೆ 1,16,000 ಕೋಟಿ ಸಾಲ. ಈ ವರ್ಷದ ಬಜೆಟ್ನಲ್ಲಿ ಪೂರ್ಣ ಆಗಿಲ್ಲ ಇನ್ನುವೆ 1,16,000 ಕೋಟಿ ಸಾಲ. ಇಷ್ಟಾದ್ಮೇಲೆ ಉದ್ಯೋಗ ಸೃಷ್ಟಿ ಮಾಡುವ ಯೋಜನೆ ಯಾವ್ದಾರು ಇದೆಯಾ ಅಂದ್ರೆ ನೋ. ಆಸ್ತಿ ನಿರ್ಮಾಣ ಆಗ್ತಾ ಇದೆಯಾ ಅಂದ್ರೆ ನೋ. ಆಸ್ತಿ ನಿರ್ಮಾಣ ಆಗ್ತಾ ಇದೆ, ಇವರ ಸಚಿವರುಗಳು ಇವರದ್ದು ಕುಟುಂಬಗಳ ಆಸ್ತಿ ನಿರ್ಮಾಣ ಆಗ್ತಾ ಇದೆ, ಸಾರ್ವಜನಿಕ ಆಸ್ತಿ ನಿರ್ಮಾಣ ಆಗ್ತಾ ಇಲ್ಲ. ಇದು ಈ ಸರ್ಕಾರದ ಹಣೆ ಬರ. ನಾನು ಹೇಳಿದ್ನಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕೂರಿಸ್ಕೊಂಡು ನಾನ್ ಸಿಎಂ ಅನ್ನೋದೇ ಆ ಸ್ಥಾನಕ್ಕೆ ಅಪಮಾನ. ನಿಜವಾಗ್ಲೂ ಸ್ವಾಭಿಮಾನಿ ಇದ್ದಿದ್ರೆ ಒಂದ್ ಕ್ಷಣನೂ ತಡಿತಿರಲಿಲ್ಲ ಸ್ವಾಭಿಮಾನಿ ಇದ್ದವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.